ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ಫ್ರೈಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಉಪ್ಪನ್ ದೀಪ ಹಚ್ಚೋದು ಹೇಗೆ ಅಂತ ತುಂಬ ಜನ ನನಗೆ ಕೇಳ್ತಾ ಇರ್ತೀರಾ. ಯಾಕೆಂದರೆ ಇನ್ಸ್ಟಾಲಿ ಎವ್ರಿ ವೀಕ್ ನಾನು ಪೋಸ್ಟ್ ಮಾಡ್ತಾ ಇರೋದ್ರಿಂದ ತುಂಬ ಜನ ಗೊತ್ತಿರೋರು ಸಿಕ್ಕಿದಾಗ ವಾಟ್ಸಪ್ಪಲ್ಲಿ ಇನ್ಸ್ಟಾಲಿ ಕೇಳ್ತಾ ಇರ್ತೀರಾ ಡೌಟ್ಸು. ಆ್ಯಂಡ್ ಆಷಾಢದಲ್ಲಿ ಪೂಜೆ ಮಾಡೋ ಸಿಕ್ಕಾಪಟ್ಟೆ ಒಳ್ಳೆಯದು. ಆ್ಯಂಡ್ ಅವಾಗ ತುಂಬ ಜನ ಕೇಳಿ ನಾನು ಹೇಳಿ ಅವ್ರು ಪೂಜೆ ಕೂಡ ಮಾಡಿದ್ದಾರೆ. ಬಟ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ನನಗೂ ಕೆಲವೊಂದು ವಿಷಯ ಮರ್ತೋಗಿರೋದು ಹೇಳೋಷ್ಟರಲ್ಲಿ. ಮತ್ತು ಅವ್ರಿಗೂ ಕೂಡ ಅಷ್ಟೊಂದು ಕ್ಲಿಯರ್ ಆಗಿ ನಾನು ಕಾಲಲ್ಲಿ ಹೇಳಿದ್ರೆ ಅಥವಾ ಮೆಸೇಜಲ್ಲಿ ಹೇಳಿದ್ರೆ ಅರ್ಥನೇ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇದೊಂದು ವಿಡಿಯೋ ಕೂಡ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ. ನಂಗೆ ಸಿಕ್ಕಾಬಟ್ಟೆ ಒಳ್ಳೇದಾಗಿದೆ ಈ ದೀಪ ಹಚ್ಚೋದ್ರಿಂದ. ನೀವು ಯಾರಾದರೂ ಇಷ್ಟ ಇದ್ರೆ ಹಚ್ಚಬೇಕು ಅಂತ ಟ್ರೈ ಕೂಡ ಮಾಡ್ಬೋದು. ಆ್ಯಂಡ್ ನಾನು ಆಲ್ಮೋಸ್ಟ್ ಪ್ರತಿ ಶುಕ್ರವಾರ 3 ಗಂಟೆಗೆ ಎದ್ದೇಳ್ತೀನಿ. ಆ್ಯಂಡ್ ಇವತ್ತು ನಾನು ಮೇಲಿಂದ ಎದ್ದು ಬರೋಷ್ಟರಲ್ಲಿ 3 ಹೊತ್ತಾಗಿತ್ತು. ಆ್ಯಂಡ್ ಕೆಲವೊಂದು ಕೆಲಸ ಪೆಂಡಿಂಗ್ ಇತ್ತು. ಏನಂದರೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಹಾಗೆ ಕೆಳಗಡೆ ನಾನು ಒರೆಸಿರ್ಲಿಲ್ಲ. ಕೆಲವೊಂದು ದಿನ ಏನು ಮಾಡ್ತೀನಿ ಅಂದರೆ ಕಂಪ್ಲೀಟಾಗಿ ಎಲ್ಲ ಕೆಲಸನೂ ಮುಗಿಸಿ ಸ್ನಾನ ಮಾಡೋದಷ್ಟೇ ಬಾಕಿ ಉಳಿಸಿರ್ತೀನಿ. ಸೊ ಆಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನಾನು ಹೆಂಗಿದ್ರು 3 ಗಂಟೆಗೆ ಎದ್ದೇಳ್ತೀನಲ್ವಾ, ಸೊ ಅದನ್ನ ಮಾಡಿ ಮುಗಿಸ್ಕೊತೀನಿ. ಯೂಶ್ವಲಾಗಿ ಉಪ್ಪಿನ ದೀಪ ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು. ಸೊ ಮನೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ನಾನು ಆಲ್ಮೋಸ್ಟ್ 3:45 ಆಗಿ 4 ಅಷ್ಟರಲ್ಲಿ ಸ್ನಾನ ಮುಗಿಸಿದ್ದೀನಿ. ಆ್ಯಂಡ್ ನನಗೆ ತುಂಬ ಚಳಿ ಇರೋದ್ರಿಂದ ಅಟ್ಲೀಸ್ಟ್ ಮಾಯಿಶ್ಚರೈಸರ್ ಬೇಕು. ಬೇರೆ ಏನು ಸ್ಕಿನ್ ಕೇರ್ ಮಾಡಲ್ಲ ಇವಾಗ. ಜಸ್ಟ್ ಮಾಯಿಶ್ಚರೈಸರ್ ಹಾಕಿ ಹಣೆ ಕುಂಕುಮ ಇಟ್ಟು ಪೂಜೆ ಮಾಡ್ತೀನಿ. ಸೊ ನಾನು ಬೇರೆ ಟೈಮಲ್ಲಿ ಆಗಿದ್ರೆ ಇದು ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಸಿಕ್ಕಾಪಟ್ಟೆ ಚಳಿ, ನಂಗೆ ಕಂಫರ್ಟಬಲ್ಲೇ ಅನಿಸಲ್ಲ. ಪೂಜೆ ಮಾಡೋಷ್ಟ್ರಲ್ಲಿ ಫುಲ್ಲು ಡ್ರೈ ಆಗಿ ಹೋಗಿರ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ಮಾಯಿಶ್ಚರೈಸ್ ಮಾಡಿಕೊಂಡು ಅದಾದಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ಸೊ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ. ಸ್ವಲ್ಪ ಲೆಂತಿ ಅನಿಸ್ಬೋದೇನೋ, ಏಕೆಂದರೆ ಆಲ್ಮೋಸ್ಟ್ ನಾನು 1 ಅವರ್ ಅಷ್ಟು ಪೂಜೆ ಮಾಡ್ತೀನಿ. ಬಟ್ ಆದಷ್ಟು ಕಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸ್ಟೆಪ್ಸ್ ಎಲ್ಲೂ ಮಿಸ್ ಆಗದಿರೋ ರೀತಿ ನಿಮಗೆ ನಾನು ಮಾಡ್ತೀನಿ ಕೂಡ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೆಂತಿ ಅನಿಸ್ಬೋದೇನೋ. ಯಾರಿಗೆಲ್ಲ ಪೂಜೆ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ನೋಡ್ಬೋದು. ಸೊ ತುಂಬ ವಿಡಿಯೋಸ್ ನಾನು ನೋಡಿದ್ದೀನಿ. ಸ್ಟಾರ್ಟಿಂಗ್ ಪೂಜೆ ಮಾಡಬೇಕಾದ್ರೆ ಒಂದೊಂದು ವಿಡಿಯೋಲಿ ಒಂದೊಂದು ಥರ ಇರ್ತಾಯಿತ್ತು. ಆ್ಯಂಡ್ ನಂಗೆ ಗೊತ್ತಿರೋರ ಹತ್ರ ಒಂದಷ್ಟು ಫೀಡ್ ತಗೊತಾ ಇದ್ದೆ. ಆಲ್ರೆಡಿ ಪೂಜೆ ಮಾಡಿರೋರ ಹತ್ರ ಒಂದಷ್ಟು ತಿಳ್ಕೊಂಡಿದ್ದೆ. ಅದಾದ್ಮೇಲೆ ಒಂದಷ್ಟು ವಿಡಿಯೋಸ್ ಎಲ್ಲ ನೋಡಿ ಏನು ಸರಿ ಅನಿಸುತ್ತೋ ಅದನ್ನ ಮಾಡಿದ್ದೀನಿ. ಅದಾದಮೇಲೆ ಮತ್ತೊಬ್ಬರು ಪೂಜಾರಿ ಹತ್ರ ಕೇಳಿದ್ರ ಬಗ್ಗೆ ತಿಳ್ಕೊಂಡೆ ಕಂಪ್ಲೀಟಾಗಿ. ಸೊ ದೇವ್ರ ಮನೆ ಕಂಡೀಷನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಯೂಶ್ವಲಾಗಿ ಪ್ರತಿ ಸತಿ ನಾನು ನೈಟ್ ಕ್ಲೀನ್ ಮಾಡಿರ್ತಿದ್ದೆ, ಬಟ್ ಇವತ್ತಾಗಿರಲಿಲ್ಲ. ಆ್ಯಂಡ್ ಫಸ್ಟು ನಾನು ಹೂವು ಮುಡ್ಕೊತೀನಿ. ಮತ್ತು ನಾನು ಯೂಶ್ವಲಾಗಿ ಮಾಂಗಲ್ಯ ಚೈನ್ ವೇರ್ ಮಾಡಲ್ಲ. ಮಾಂಗಲ್ಯ ಚೈನ್ ವೇರ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಹೂವು ಮುಡ್ಕೊಂಡು ಎಲ್ಲ ಹುಡುಗಿ ಥರ ರೆಡಿಯಾಗಿ ಪೂಜೆ ಮಾಡ್ತೀನಿ. ಏಕೆಂದರೆ ಲಕ್ಷ್ಮಿ ಅಲಂಕಾರ ಪ್ರಿಯ. ನಾವು ರೆಡಿ ಆಗೋದು ಕೂಡ ಲಕ್ಷ್ಮಿಗೆ ಮ್ಯಾಟ್ರ್ ಆಗುತ್ತೆ. ಸೊ ಇಷ್ಟಪಡ್ತಾರೆ ಲಕ್ಷ್ಮಿ ಅಂತ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಡಿಫ್ರೆಂಟಾಗಿ ಡೆಕೋರೇಟ್ ಮಾಡಿದ್ರು ಕೂಡ ಲಕ್ಷ್ಮಿಗೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಪ್ರತಿ ವರ್ಷ ಒಂದೊಂದು ಅಲಂಕಾರನ ಹೆಚ್ಚಿಸ್ತಾರೆ ವರಮಹಾಲಕ್ಷ್ಮಿ ಹಬ್ಬ ಮಾಡೋರು. ನನಗೆ ಉಪ್ಪಿನ ದೀಪದ ಮೇಲೆ ತುಂಬ ಸ್ಪೆಷಲ್ಲಾಗಿ ಭಕ್ತಿ. ಯಾಕೆ ಅಂದರೆ ನೆಗೆಟಿವ್ಸ್ ಎಲ್ಲ ದೂರ ಅನಿಸುತ್ತೆ. ನಮ್ಮ ಮೈಂಡ್ ಸ್ಟೇಟು ಪಾಸಿಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಒಂದಷ್ಟು ಒಳ್ಳೆ ವಿಷಯ, ಫಿನಾನ್ಷಿಯಲ್ ಸ್ಟೇಟ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಆಗಿರ್ಬೋದು, ನಮ್ಮ ಹೆಲ್ತ್ ಆಗಿರ್ಬೋದು, ಫ್ಯಾಮಿಲಿ ಹೆಲ್ತ್ ಆಗಿರ್ಬೋದು, ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ. ನಿಮಗೆ ಯಾವಾಗ ಬೇಕಿದ್ರೂ ಹಚ್ಬೋದು. ಆಷಾಢದಲ್ಲಿ ಹಚ್ಚಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ನಾನು ಅವಾಗಲೇ ಸ್ಟಾರ್ಟ್ ಮಾಡಿದ್ದು. ಬಟ್ ನನ್ನ ಒಂದಷ್ಟು ಹರಕೆಗಳು, ಬೇಡಿಕೆಗಳು ಎಲ್ಲ ಈಡೇರಿದ ಖುಷಿಗೆ ನಾನು ಪ್ರತಿ ವೀಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಕೈಲಾದಷ್ಟು ವರ್ಷ ನಾನು ಮಾಡಬೇಕು, ಆದಷ್ಟು ವಾರಗಳು ನಾನು ಮಾಡಬೇಕು. ಫಸ್ಟ್ 5 ವಾರ ಮಾಡಿ ಸ್ಟಾಪ್ ಕೂಡ ಮಾಡಿದ್ದೆ. ಆ್ಯಂಡ್ ಫಸ್ಟ್ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಇದೆಲ್ಲ ಫಾಸ್ಟ್ ಫಾರ್ವರ್ಡಲ್ಲಿ ಇಡ್ತೀನಿ. ಯಾಕೆಂದರೆ ಕೆಲವೊಂದಷ್ಟು ಮೇನ್ ಪಾಯಿಂಟ್ಸ್ ಏನು ಬರುತ್ತೆ ಪೂಜೆಯಲ್ಲಿ, ಅಂದರೆ ಸ್ಟೆಪ್ಸ್ ಏನು ಬರುತ್ತೆ ಅದನ್ನ ನಾನು ಪಾಸ್ ಮಾಡದೆ ತೋರಿಸ್ಕೊಡ್ತೀನಿ ನಿಮಗೆ. ಆ್ಯಂಡ್ ಎಕ್ಸ್ಪ್ಲೈನ್ ಕೂಡ ಮಾಡ್ತೀನಿ. ಬಟ್ ಇದನ್ನೆಲ್ಲ ಪಾಸ್ ಮಾಡ್ತೀನಿ. ಸೊ ಕೆಲವೊಂದಷ್ಟು ವಿಷಯಗಳಿದೆ ನಿಮಗೆ ತಿಳಿಸ್ಕೊಡೋದು. ಸೊ ಮನೆ ಒರೆಸ್ಬೇಕಿದ್ರೆ ನೀವು ಬಕೆಟ್ಗೆ ಒಂದಷ್ಟು ಉಪ್ಪು, ಹಾಗೆಯೇ ಕಲ್ಲುಪ್ಪು, ಹಾಗೆಯೇ 2 ಚಿಟಿಕೆ ಅರಿಶಿನ ಹಾಕ್ಕೊಂಡು ಮನೆ ಒರೆಸ್ಕೊಳ್ಳೋದ್ರಿಂದ ನೆಗೆಟಿವ್ಸ್ ಎಲ್ಲ ದೂರ ಆಗುತ್ತೆ. ಆ್ಯಂಡ್ ತುಂಬ ಶುದ್ಧ ಕೂಡ ಅದು. ಆ್ಯಂಡ್ ನೀವು ಸ್ನಾನ ಮಾಡೋ ಬಕೆಟ್ಗೂ ಕೂಡ ಸ್ವಲ್ಪ ಉಪ್ಪು ಹಾಗೆಯೇ
ಅರಿಶಿನ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಒಳ್ಳೆಯದು. ಸೊ ಅದರಿಂದ ಏನೋ ಕೂದಲು ಕಪ್ಪಾಗಲ್ವಾ ಅಂತ ಬಿಳಿ ಆಗಲ್ವಾ ಅಂದ್ಕೊಂಬೇಡಿ. ಸೊ ಏನೂ ಆಗಲ್ಲ. ನಾನು ಮಾಡ್ತಾಯಿದ್ದೀನಿ ಪ್ರತಿ ವೀಕು, ಏನೂ ಆಗ್ತಾಯಿಲ್ಲ, ಟಚ್ ವುಡ್. ಸೊ ಏನೂ ಆಗಲ್ಲ, ಕರಗಿರುತ್ತೆ. ತುಂಬ ನೀರಿಗೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಕೂದಲು ಏನೂ ವೈಟ್ ಆಗಲ್ಲ, ಭಯ ಪಡಬೇಡಿ. ಸೊ ಹಂಗಾಗಿ ಮಾಡೋದು ಕೂಡ ಒಂದಷ್ಟು ಪಾಸಿಟಿವಿಟಿನ ಕೊಡುತ್ತೆ. ಸೊ ಮನೆಗಾಗಿರ್ಬೋದು, ಹಾಗೆ ನಿಮಗೂ ಕೂಡ ಆಗಿರ್ಬೋದು. ಬರೀ ಉಪ್ಪಿನ ದೀಪ ಹಚ್ಚೋ ಟೈಮು ಅಂತ ಅಲ್ಲ, ನೀವು ಯಾವಾಗ ಬೇಕಿದ್ದರೂ ಆ ರೀತಿ ಮಾಡ್ಕೊಬೋದು. ಸೊ ನಾನು ಹೂವಿಗೆ ಸ್ವಲ್ಪ ನೀರು ಹಾಕಿ ತಂದು ಅಲಂಕಾರ ಮಾಡ್ತಾಯಿದ್ದೀನಿ. ಸೊ ಹೂವಿನ ಅಲಂಕಾರ ಕೂಡ ಅಷ್ಟೇ, ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಲಕ್ಷ್ಮಿ ಒಲಿತಾಳೆ ನಮಗೆ. ಆ್ಯಂಡ್ ಹೂವು ಸ್ಪೆಸಿಫಿಕ್ಕಾಗಿ ಕೆಂಪು ಹೂವು ಲಕ್ಷ್ಮಿಗೆ ತುಂಬ ಪ್ರಿಯಕರ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಕೆಂಪು ಹೂವನ್ನ ಪೂಜೆಯಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಉಪ್ಪಿನ ದೀಪ ಹಚ್ಚಿದ್ರೆ ಕೆಂಪು ಹೂವನ್ನ ಯೂಸ್ ಮಾಡೋದು ಸಿಕ್ಕಾಪಟ್ಟೆ ಒಳ್ಳೆಯದು. ಆ್ಯಂಡ್ ನನಗೆ ಈ ಥರ ಬಿಡಿ ಹೂವು ತಂದು ಅಲಂಕಾರ ಮಾಡೋದು ತುಂಬ ಇಷ್ಟ ಆಗುತ್ತೆ. ಸೊ ಕಟ್ಟಿರೋ ಹೂವು ಅಷ್ಟು ಚೆನ್ನಾಗಿ ಅನಿಸಲ್ಲ ನನಗೆ. ಇದರಲ್ಲಾದರೆ ನಮಗೆ ಹೆಂಗೆ ಬೇಕು ಹಂಗೆ ಮುಡಿಸಿ ಡೆಕೋರೇಟ್ ಕೂಡ ಮಾಡ್ಬೋದು. ಅದಕ್ಕೋಸ್ಕರ ಎವ್ರಿ ವೀಕ್ ನಾನು ಯೂಶ್ವಲಾಗಿ ಈ ರೆಡ್ ಬಟನ್ಸು ಹಾಗೆಯೇ ಸಾಮಂತಿಗೆನ ಇನ್ಕ್ಲೂಡ್ ಮಾಡ್ಕೊತೀನಿ ಪೂಜೆಗೆ. ಸೊ ಇದು ನಮಗೆ ತುಂಬ ಈಸಿಯಾಗಿ ಅವೈಲಬಿಲಿಟಿ ಕೂಡ ಇದೆ. ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಹಾಗೆಯೇ ನಾನು ಯಾವಾಗೆಲ್ಲ ಸ್ಟಾಪ್ ಮಾಡ್ತೀನಿ ಪೂಜೆನ ಅಂತ ಹೇಳಿದ್ರೆ, ನಮ್ಮ ಪೀರಿಯಡ್ಸ್ ಟೈಮ್ ಇರ್ಬೋದು, ಅಥವಾ ನಾನು ಎಲ್ಲಾದರೂ ಊರಿಗೆ ಹೋಗೋ ನೆಸಸರಿ ಇರುತ್ತೆ, ಅಥವಾ ಏನಾದರೂ ಹೊರಗಡೆ ಉಳ್ಕೊಳ್ಳೋ ನೆಸಸರಿ ಇರುತ್ತೆ ಥರ್ಸ್ಡೇ ಟೈಮು. ಆವಾಗ ಬೆಳಿಗ್ಗೆ ನಾನು 3 ಗಂಟೆಗೆಲ್ಲ ಬಂದು ಕೆಲಸ ಮುಗಿಸಿ ಪೂಜೆ ಮಾಡೋಕ್ಕಾಗಲ್ವಲ್ಲ, ಅಂಥ ಟೈಮಲ್ಲಿ ಸ್ಕಿಪ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಪ್ರತಿ ವೀಕು ಕೂಡ ನಾನು ಪೂಜೆ ಮಾಡ್ತೀನಿ. ತುಂಬ ಒಳ್ಳೆಯದಾಗಿದೆ ನನಗೆ. ತುಂಬ ಪಾಸಿಟಿವ್ ಎನರ್ಜಿ ಹಾಗೆಯೇ ಪಾಸಿಟಿವ್ ಫೀಲ್ ಕೂಡ ಬರುತ್ತೆ ನಿಮ್ಮ ಲೈಫಿಗೆ ಈ ಉಪ್ಪಿನ ದೀಪ ಹಚ್ಚೋದ್ರಿಂದ. ಆ್ಯಂಡ್ ಇದನ್ನು ವಿಸರ್ಜನೆ ಹೇಗೆ ಮಾಡಬೇಕು, ದೀಪ ಹೇಗೆ ತೆಗಿಬೇಕು ಅಂತ ಕೂಡ ನಾನು ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಬಿಕಾಸ್ ಈ ವ್ಲಾಗ್ ಆಲ್ರೆಡಿ ತುಂಬ ಲೆಂತಿ ಆಗಿದೆ. ಆದಷ್ಟು ಎಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಸಾರಿ. ಬಟ್ ಸ್ಟಿಲ್ ಒಂದಷ್ಟು ಉದ್ದನೇ ಲಾಂಗ್ ಆಗೋಗಿದೆ ವಿಡಿಯೋ. ಅದಕ್ಕೋಸ್ಕರ ಬಿಕಾಸ್ ನಿಮಗೆ ಸ್ಟೆಪ್ ಮಿಸ್ ಆಗಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಆ್ಯಂಡ್ ನಾನಿವಾಗ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಅರಿಶಿನ ಮತ್ತು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ನಾವೆಲ್ಲಿ ದೀಪ ಇಡ್ತೀವೋ ಅಲ್ಲಿಗೆ ಸ್ವಲ್ಪ ಅರಿಶಿನದಿಂದ ಒಂದಷ್ಟು ರಂಗೋಲಿ ಬಿಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಬಿಕಾಸ್ ದೀಪನ ಬರೀ ನೆಲಕ್ಕೆ ಇಡಬಾರ್ದು. ಸೊ ನೋಡ್ತಾ ಇರ್ಬೋದು ಅರಿಶಿನ ಹೇಗೆ ಹಾಕಿದ್ದೀನಿ ಅಂತ. ಸೊ ವೃತ್ತಾಕಾರದಲ್ಲಿ ಹಾಕ್ಕೊಂಡಿದ್ದೀನಿ, ಸರ್ಕಲ್ ಟೈಪಲ್ಲಿ ಅರಿಶಿನ, ಸ್ವಲ್ಪ ನೀರನ್ನ. ಅದ್ರ ಮೇಲೆ ಅಷ್ಟದಳ ರಂಗೋಲಿನ ಹಾಕ್ಕೊಬೇಕು. ಸೊ ಅಥವಾ ಬೇರೆ ಯಾವುದಾದ್ರೂ ಕುಬೇರ ರಂಗೋಲಿ ಹಾಕ್ಕೊಬೋದು, ಅಥವಾ ಅಷ್ಟದಳ ರಂಗೋಲಿ ಹಾಕ್ಕೊಬೋದು. ನಾನು ಯೂಶ್ವಲಾಗಿ ಪ್ರತಿ ವಾರ ಅಷ್ಟದಳ ರಂಗೋಲಿನೇ ಹಾಕ್ತೀನಿ. ಅಂದರೆ 8 ಎಲೆ ರೀತಿ ಬರಬೇಕು ಅಷ್ಟೇ. ಅಷ್ಟದಳ ಅಂತೇಳಿದರೆ ಅದು ಲಕ್ಷ್ಮಿಗೆ ತುಂಬ ಪ್ರಿಯಕರ ಅಂತ. ಹಾಗೆಯೇ ಎಲ್ಲ ದೇವ್ರ ಫೋಟೋಗೂ ಮುಂದೆ ಕೆಳಗೆ ಒಂದು ರಂಗೋಲಿ, ಚಿಕ್ಕ ರಂಗೋಲಿ ಕೂಡ ಹಾಕಿದೆ. ಸೊ ಅದಾದಮೇಲೆ ಎವ್ರಿ ಸ್ಟೆಪ್ಪು ಪೂಜೆ ಮಾಡ್ಕೊಬೇಕು ಇದಕ್ಕೆ. ಅದಕ್ಕೋಸ್ಕರ ನಾನು ಫಸ್ಟು 1-2 ದಳ ಏನು ಹೂವು ಹಾಕ್ಕೊತೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ, ಕುಂಕುಮ, ಹಾಗೆಯೇ ನಾವು ಅರಿಶಿನ ಹಾಕಿ ಅಕ್ಷತೆನ ರೆಡಿ ಮಾಡ್ಕೊಂಡಿರಬೇಕು. ಸೊ ಅದೊಂದೆರಡು ಕಾಳು ಅಕ್ಷತೆ ಹಾಕಿ ರಂಗೋಲಿಗೆ ಸೊ ಪೂಜೆ ಮಾಡ್ಕೊತೀನಿ ಒಂದು ಸ್ಟೆಪ್ಪು. ಸೊ ಅದಾದಮೇಲೆ ನಾನು ಹೊಸ್ಲು ಏನಿರುತ್ತೆ ಅದಕ್ಕೆ ಹೊಸ್ಲು ಕಂಪ್ಲೀಟಾಗಿ ಅರಿಶಿನ ಹಾಕಿ ಪೂಜೆ ಮಾಡ್ತೀನಿ. ಸೊ ಕ್ಯಾಮ್ರಾ ಕೂಡ ನೆಕ್ಸ್ಟು ಲೂಪ್ ಮಾಡಿ ನಿಮಗೆ ತೋರಿಸ್ತೀನಿ, ಅದನ್ನ ಕೂಡ ನೋಡಿ. ಆ್ಯಂಡ್ ಹೊಸ್ಲಿಗೆ ಅರಿಶಿನ ಹಾಕೋ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ಒಂದು ನೆಗೆಟಿವ್ಸ್ ಬರಲ್ಲ ಮನೆಗೆ ಅಂತ. ಬಿಕಾಸ್ ಅರಿಶಿನ ತುಂಬ ಪವರ್ಫುಲ್ಲು, ಎಲ್ಲ ನೆಗೆಟಿವ್ಸ್ನೂ ಕೂಡ ಹೋಲ್ಡ್ ಮಾಡ್ಕೊಳ್ಳುತ್ತೆ. ಮೇನ್ ಹೊಸ್ಲಿಗೆ ಹಾಕೋದು ತುಂಬ ಒಳ್ಳೆಯದು. ಬಟ್ ಹನಿ ಇರೋದ್ರಿಂದ ಅವಳು ಆ್ಯಕ್ಚುಲ್ ಆಗಿರೋ ಹೂವು ಕೂಡ ಬಿಡಲ್ಲ. ಸೊ ಹೂವನ್ನು ಎಲ್ಲ ಹಾಳು ಮಾಡಿರ್ತಾಳೆ. ಮೇ ಬಿ ನಾನು ಯಾವ್ದಾದ್ರು ಡೈಲಿ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಅದು ಹೆಂಗೆ ಮಾಡ್ತಾಳೆ ಅವಳು ಅಂತ, ನೀವೇ ನೋಡಿ. ಅದಕ್ಕೋಸ್ಕರ ಅಲ್ಲಿ ಇವಾಗ ಮಾಡ್ತಿಲ್ಲ, ಜಸ್ಟ್ ದೇವ್ರ ಮನೆ ಹೊಸ್ಲಿಗಾದರೂ ಹಾಕೋಣ ಅಂತ ಹಾಕ್ತೀನಿ. ಆ್ಯಂಡ್ ಇನ್ನೂ ಒಂದು ಸೈಂಟಿಫಿಕ್ ರೀಸನ್ ಏನಂತ ಹೇಳಿದ್ರೆ, ಅರಿಶಿನ ಹಾಕಿದಾಗ ಯಾವುದೇ ಕ್ರಿಮಿ ಕೀಟಗಳು ಒಳಗೆ ಬರಲ್ಲ ಅಂತ. ಸೊ ಆದಷ್ಟು ನಿಮಗೆ ಇನ್ಸೆಕ್ಟ್ಸು ಕೂಡ ಕಮ್ಮಿ ಆಗುತ್ತೆ. ಅದರಿಂದ ನೀವು ಹೊಸ್ಲಿಗೆ ಅರಿಶಿನ ಹಾಕ್ಕೊಬೋದು. ಸೊ ಹೊಸ್ಲಿಗೂ ಕೂಡ ರಂಗೋಲಿ ಹಾಕಿ ರೆಡಿ ಕೂಡ ಮಾಡಿದ್ದೀನಿ. ಸೊ ಇವಾಗ ಗಂಧದ ಕಡ್ಡಿ ಹಚ್ಚಿ ನಾನು ರಂಗೋಲಿಗೆ ಗಂಧದ ಕಡ್ಡಿ ಬೆಳಗ್ತೀನಿ ಫಸ್ಟು.
ಸೊ ಎವ್ರಿ ಸ್ಟೆಪ್ಪು ಗಂಧದ ಕಡ್ಡಿ ಬೆಳಗಿ ಆರಾಮಾಗಿ ನಿಧಾನಕ್ಕೆ ಪೂಜೆ ಮಾಡೋದು ತುಂಬ ಖುಷಿ ಅನಿಸುತ್ತೆ. ಕೆಲವೊಂದು ಸತಿ ನಾನು ಬೇಜಾರಾದಾಗ ಅಯ್ಯೋ ಏನು ಯಾವ ಪೂಜೆ ಮಾಡಿದ್ರು ನನ್ನ ಲೈಫ್ ಇಷ್ಟೇ, ನನಗೆ ಬೇಕಾಗಿರೋದು ಸಿಗಲ್ಲ, ನಾನು ಅಂದ್ಕೊಂಡಿರೋದು ಆಗ್ತಿಲ್ಲ, ನಾನು ಅಂದ್ಕೊಂಡಿರೋದು ನನಗೆ ಮಾಡೋಕ್ಕಾಗ್ತಿಲ್ಲ ಅನ್ನೋ ಒಂದಷ್ಟು ಬೇಜಾರಿಂದ ಸುಮ್ಮನೆ ಹೆಂಗೆ ಬೇಕು ಹಂಗೆ ಪೂಜೆ ಮಾಡಿದ್ದು ಇದ್ದೆ, ಮಾಡಲೇಬೇಕಲ್ಲ ಅನ್ನೋ ಥರ. ಸೊ ಆವಾಗ ಸಿಗೋ ಖುಷಿಗೂ ಇವಾಗ ಸಿಗೋ ಖುಷಿಗೂ ತುಂಬ ಡಿಫ್ರೆನ್ಸ್ ಇದೆ. ತುಂಬ ಚೇಂಜಸ್ ನೋಡ್ಬೋದು ನೀವು ಈ ರೀತಿ ಬೇಕಾದ್ರೂ ಟ್ರೈ ಮಾಡಿ. ನಾನೇನು ಟ್ರೈ ಮಾಡಬೇಕು ಅಂತ ಮಾಡಿಲ್ಲ, ಬಟ್ 1-2 ವೀಕು ತುಂಬ ಬೇಜಾರಾಗಿ ಸುಮ್ಮನೆ ಪೂಜೆ ಮಾಡಿದ್ದು ಇದೆ. ಸೊ ಆವಾಗ ಇಷ್ಟು ಖುಷಿ ಸಮಾಧಾನ ಸಿಗಲ್ಲ. ಸೊ ನಾನು ವಾಯ್ಸ್ ಓವರ್ ಮಾಡ್ತಿರೋ ರೀಸನ್ನೇ ಇದು. ನಾನು ಮಾತಾಡ್ಕೊಂಡು ಮಾಡಿದರೆ ನನಗೆ ಸಮಾಧಾನ ಅನಿಸಲ್ಲ ಅಂತ ಹೇಳಿ. ಆ್ಯಂಡ್ ಇನ್ನೂ ಒಂದು ರೀಸನ್ನು ಎಲ್ಲ ಮಲಗಿದ್ರು ಅಂತ. ಆ್ಯಕ್ಚುಲಾಗಿ ಈ ನಾನು ವಾಯ್ಸ್ ಓವರ್ ಮಾಡಬೇಕಿದ್ರು ಮಲಗಿದ್ದಾರೆ, ಅದಕ್ಕೆ ನಿಮಗೆ ಇಷ್ಟು ಪೀಸ್ಫುಲ್ಲಾಗಿ ಕೇಳಿಸ್ತಿರ್ಬೋದು ವಾಯ್ಸು. ಬಟ್ ಅದು ಕೂಡ ಒಂದು ರೀಸನ್ನು. ಸೊ ಅದಾದಮೇಲೆ ಫಸ್ಟು ಪ್ಲೇಟ್ ತೊಗೊಬೇಕು, ಮಣ್ಣಿನ ಪ್ಲೇಟು. ಸೊ ಮಣ್ಣಿನ ಪ್ಲೇಟ್ಗೆ ಅರಿಶಿನ ಕುಂಕುಮ ಹಾಗೆಯೇ ಸ್ವಲ್ಪ ಅಕ್ಷತೆ ಮತ್ತು ಹೂವು ಹಾಕಿ ಪೂಜೆ ಮಾಡ್ಕೊಬೇಕು. ಆ್ಯಂಡ್ ನಿಮಗೆ ಮಣ್ಣಿನ ಪ್ಲೇಟ್ ಏನಾದರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ದೊಡ್ಡ ದೀಪನ ಇಟ್ಕೊಬೋದು, ಅದು ಕೂಡ ಒಳ್ಳೆಯದು. ಸೊ ದೊಡ್ಡ ದೀಪ ಅಥವಾ ಮಣ್ಣಿನ ಪ್ಲೇಟು ಯಾವ್ದು ಅವೈಲಬಿಲಿಟಿ ಇದೆ ಅದನ್ನ ಇಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವು ಹಾಕಿ ಗಂಧದ ಕಡ್ಡಿ ಬೆಳಗ್ಗೆ ಪೂಜೆ ಮಾಡ್ಕೊಬೇಕು. ಸೊ ಇದಾದಮೇಲೆ ಉಪ್ಪನ್ನ ನಾವು ಹೇಗೆ ಹಾಕೋಬೇಕಂದ್ರೆ ಅಡುಗೆಗೆ ಅಥವಾ ಬೇರೆ ಏನಕ್ಕೂ ಯೂಸ್ ಮಾಡದೇ ಇರೋದು ಆದಷ್ಟು ಹೊಸ ಪ್ಯಾಕು ತಂದು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಅದನ್ನು ಇನ್ ಕೇಸ್ ನೀವು ನೆಕ್ಸ್ಟ್ ವೀಕು ಪೂಜೆ ಮಾಡ್ತೀರಾ ಅಂದರೆ ಅದಕ್ಕೆ ಎತ್ತಿಟ್ಕೊಂಡ್ರೆ ಒಳ್ಳೆಯದು. ಸೊ ಅದಾದಮೇಲೆ 5 ಇಡಿ ಉಪ್ಪನ್ನ ಹಾಕಬೇಕು ಆ್ಯಕ್ಚುಲಾಗಿ. ಸೊ ಸುಮ್ಮನೆ ಉಪ್ಪು ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ಅದು ಚೆನ್ನಾಗಿರಲ್ಲ. ನಾವು 5 ಇಡಿ ಉಪ್ಪು ಹಾಕಿದ್ರೆ ಅದು ಕರೆಕ್ಟ್ ವೇ. ನಾನು ಯಾರ ಹತ್ರನೋ ಕೇಳಿ ತಿಳ್ಕೊಂಡಿರೋದು ಇದು. ಆ್ಯಂಡ್ ಆ್ಯಕ್ಚುಲಾಗಿ 2 ಇಡಿ ಉಪ್ಪು ಹಾಕಿದ ತಕ್ಷಣ ನೋಡ್ಬೋದು ನೀವು ಅದು ಪ್ಲೇಟ್ ಫುಲ್ ಆಗೋಗುತ್ತೆ. ಹಂಗೆ ಅಂದ್ಕೊಂಡು ಸ್ಟಾಪ್ ಮಾಡಬೇಡಿ. ಸೊ 5 ಇಡಿ ಕೂಡ ಹಿಡಿಯುತ್ತೆ, ಅದು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು 4 ಇಂಚಷ್ಟು ಎತ್ತರ ಬಂದ್ರೂ ಏನೂ ಆಗೋಲ್ಲ, ದೀಪ ಮೇಲೆ ಆರಾಮಾಗಿ ಇಡ್ಬೋದು ಸ್ವಲ್ಪ ಲೆವೆಲ್ ಮಾಡಿಕೊಂಡು. ಸೊ ನೋಡ್ಬೋದು 2ಕ್ಕೆ ಮುಗ್ದಿದಂಥ ದೀಪದ ಪ್ಲೇಟು ನಾನು 5 ಇಡಿ ಹಾಕಿದ್ರೂ ಹಿಡಿಯುತ್ತೆ. ಸೊ ಅದಾದಮೇಲೆ ಸ್ವಲ್ಪ ಸುತ್ತ ಚೆಲ್ಲುತ್ತೆ. ಆ್ಯಂಡ್ ನಾನು ಅದನ್ನ ಕ್ಲೀನ್ ಕೂಡ ಮಾಡ್ಕೊತೀನಿ, ಅಲ್ಲೇ ಬಿಟ್ಟರೂ ಏನೂ ಇಲ್ಲ. ಸೊ ನೀವು ಎಷ್ಟು ಉಪ್ಪನ್ನ ಹಾಕಿ ಅದನ್ನು ನೆಕ್ಸ್ಟ್ ಡೇ ವಿಸರ್ಜನೆ ಮಾಡ್ತಿರೋ ಅಷ್ಟು ನಿಮಗೆ ನೆಗೆಟಿವ್ಸ್ ಕಮ್ಮಿಯಾಗಿ ನೀವು ಫೈನಾನ್ಷಿಯಲ್ ಸ್ಟೇಟು ಚೆನ್ನಾಗಾಗುತ್ತೆ. ಸೊ ಲಕ್ಷ್ಮಿ ಅಂತ ಹೇಳಿದ್ರೇ ಫೈನಾನ್ಷಿಯಲ್ ಸ್ಟೇಟ್ಗೋಸ್ಕರ ಒಂದು ಪೂಜಿಸೋದೇ ಇರೋದು. ನನಗನ್ಸುತ್ತೆ ಪ್ರತಿಯೊಂದು ಕೂಡ ಲಕ್ಷ್ಮಿಯಿಂದ ಸಿಗುತ್ತೆ ಅಂತ. ಸೊ ನನಗೆ ಮೇಯ್ನಾಗಿ ನನ್ನ ಹ್ಯಾಪಿ ಲೈಫ್ ಸಿಕ್ಕಿದೆ, ಅದಕ್ಕೋಸ್ಕರ ತುಂಬ ಆದಷ್ಟು ಆಲ್ಮೋಸ್ಟ್ 1 ಅವರ್ಗಿಂತ ಜಾಸ್ತಿ ಪೂಜೆ ಮಾಡ್ತೀನಿ ನಾನು. ಸೊ ನೋಡ್ಬೋದು. ಸೊ ಅದಾದಮೇಲೆ ಅದಕ್ಕೂ ಕೂಡ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಅದಕ್ಕೂ ಕೂಡ ಗಂಧದ ಕಡ್ಡಿ ಬೆಳಗ್ತಾ ಇದ್ದೀನಿ. ಅದಾದಮೇಲೆ ಅದ್ರ ಮೇಲ್ಗಡೆ ನೆಕ್ಸ್ಟ್ ಚಿಕ್ಕ ದೀಪ ಇಡ್ತಾ ಇದ್ದೀನಿ. ಆ್ಯಂಡ್ ಆ ಚಿಕ್ಕ ದೀಪಕ್ಕೆ ಅಕ್ಷತೆ ಹಾಗೆಯೇ ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡ್ಕೊಬೇಕು. ಸೊ ನಾನು ಇನ್ನೊಂದು ಹೇಳೋದು ಸ್ಕಿಪ್ ಮಾಡಿದೆ, ಬಟ್ ವೀಡಿಯೋಲಿ ಕಾಣಿಸಿರ್ಬೋದು. ಏನಂದರೆ ದೊಡ್ಡ ಪ್ಲೇಟ್ ಏನು ಇಡ್ತೀರಾ ಅದ್ರ ಕೆಳಗಡೆ ನೀವು ಕಂಪ್ಲೀಟಾಗಿ ಅರಿಶಿನ ಸವರ್ಕೊಬೇಕು. ಸೊ ಅರಿಶಿನ ಸವರ್ಕೊಂಡು ಇಡಬೇಕು. ಈ ದೀಪಕ್ಕೆ ಸವರ್ಕೊಬೋದು, ಇಲ್ಲಾಂದರೆ ಬೇಡ. ಕೆಳಗಡೆ ಪ್ಲೇಟ್ಗಂತೂ ಅರಿಶಿನ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಆ್ಯಂಡ್ ನೀವೇನಾದರೂ ಇನ್ ಕೇಸ್ ಪ್ಲೇಟ್ ಸಿಕ್ಕಿಲ್ಲ, ನೀವು ಕೆಳಗಡೆ ದೊಡ್ಡ ದೀಪ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ದೊಡ್ಡ ದೀಪದ ಮೇಲೆ ಒಂದೇ ಒಂದು ದೀಪ ಇಟ್ಟರೆ ಸಾಕು. ಆಗ ಉಪ್ಪಿನ ಮೇಲೆ 2 ದೀಪ ಇಡಬಾರ್ದು, ಬಿಕಾಸ್ ಎಲ್ಲ ಸೇರಿಸಿ 3 ದೀಪ ಆಗೋಗುತ್ತೆ, ಅದು ಭಿನ್ನ ಆಗುತ್ತೆ. ಸೊ ನಾನು ಕೆಳಗಡೆ ಪ್ಲೇಟ್ ಯೂಸ್ ಮಾಡೋದ್ರಿಂದ ಜೋಡಿ ದೀಪ ಹಚ್ಚಬೇಕು ಅನ್ನೋ ರೀಸನಿಗೆ 2 ದೀಪ ಇಟ್ಕೊತೀನಿ. ಒಂದಲ್ಲಿ ಸ್ವಲ್ಪ ಅಕ್ಷತೆ ಹಾಕಿ ಅದ್ರ ಮೇಲೆ ಬತ್ತಿ ಕೂಡ ಹಾಕ್ತಾಯಿದ್ದೀನಿ. ಆ್ಯಂಡ್ 2 ಬತ್ತಿ ಹಾಕಬೇಕು, ಯಾಕೆಂದರೆ ನಾವು 2 ದೀಪ ಇಟ್ಟಿರ್ತೀವಿ. ಆ್ಯಂಡ್ 1 ಬತ್ತಿ ಹಾಕಿ ಒಂಟಿ ದೀಪ ಹಚ್ಚಬಾರ್ದು, ಜೋಡಿ ದೀಪವಾಗಿಯೇ ಹಚ್ಚಬೇಕು. ಸೊ ಅದಕ್ಕೆ ಎಳ್ಳೆಣ್ಣೆ ಯೂಸ್ ಮಾಡಬೇಕು ಅಥವಾ ತುಪ್ಪ ಯೂಸ್ ಮಾಡಬೇಕು. ಸೊ ನಾನು ಯಾವ ಎಣ್ಣೆಣ್ಣೆ ಯೂಸ್ ಮಾಡ್ತೀನಿ ಅಂತ ನೋಡ್ಬೋದು, ಅದಕ್ಕೋಸ್ಕರ ನಿಮಗೆ ಅದನ್ನ ಸ್ಪೆಷಲಾಗಿ ತೋರಿಸ್ತಿದ್ದೀನಿ ಕೂಡ. ಸೊ ಎಳ್ಳೆಣ್ಣೆ ಯೂಸ್ ಮಾಡಬೇಕು. ಇನ್ ಕೇಸ್ ತುಪ್ಪ ಬೇಕು ಅಂದರೆ ಶುದ್ಧವಾದ ತುಪ್ಪ ಯೂಸ್ ಮಾಡ್ಕೊಬೋದು. ಆ್ಯಂಡ್ ಅದು ಕೂಡ ಅಡುಗೆಗೆ ಯೂಸ್ ಮಾಡಿರೋದನ್ನ ಯೂಸ್ ಮಾಡಬೇಡಿ, ದೇವ್ರಿಗೋಸ್ಕರನೇ ಸಪ್ರೇಟಾಗಿ ತಂದು ಯೂಸ್ ಮಾಡಿ.
ಅದಾದಮೇಲೆ ಅದಕ್ಕೆ ಹೂವು ಇಟ್ಟು ಅಲಂಕಾರ ಕೂಡ ಮಾಡ್ಕೊತೀನಿ. ಸೊ ಅಲಂಕಾರ ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಸೊ ಕೆಲವೊಬ್ರು ಉಪ್ಪಿನ ಮೇಲೆ ಕೂಡ ಹೂವು ಇಡ್ತಾರೆ, ಬಟ್ ನಾನು ದೀಪಕ್ಕೆ ಹೂವು ಇಡ್ತೀನಿ. ಸೊ ಪ್ಲೇಟ್ ಸುತ್ತ ಹೂವು ಇಟ್ಟು ಪೂಜೆ ಮಾಡ್ತೀನಿ. ಸೊ ಅದಾದಮೇಲೆ ನಾನು ಇದೊಂದು ಮೇನ್ ಸ್ಟೆಪ್ ಏನಂದರೆ, ನೀವು ಬೆಂಕಿ ಕಡ್ಡಿಯಿಂದ ಡೈರೆಕ್ಟಾಗಿ ದೀಪಕ್ಕೆ ಹಚ್ಚಬಾರ್ದು. ಸೊ ಗಂಧದ ಕಡ್ಡಿ ಹಚ್ಕೊಂಡು ಗಂಧದ ಕಡ್ಡಿಯಿಂದ ಹಚ್ಚಬೇಕು. ಆ್ಯಂಡ್ ನೀವು ನೋಡ್ಬೋದು ನನಗೆ ರಾಯರಿಂದ ಪ್ರಸಾದ ಸಿಕ್ತು. ಇದು ನನಗೆ ಫುಲ್ ಹ್ಯಾಪಿಯೆಸ್ಟ್ ಡೇ, ಬಿಕಾಸ್ ನಾನು ಮಾಡ್ತಿರೋದು ಲಕ್ಷ್ಮೀ ಪೂಜೆ ಆ್ಯಂಡ್ ಪ್ರಸಾದ ಸಿಕ್ಕಿದ್ದು ರಾಯರಿಂದ. ಅದಕ್ಕೆ ತುಂಬ ಖುಷಿ ಇದೆ. ಆ್ಯಂಡ್ ನಿನ್ನೆ ಗುರುವಾರ ಮಾಡೋಕ್ಕಾಗಲಿಲ್ಲ ಅನ್ನೋದು ಬೇಜಾರು ಇದೆ, ಬಟ್ ರಾಯರು ನನ್ನ ಈ ಪೂಜೆಯನ್ನೇ ಎಕ್ಸೆಪ್ಟ್ ಮಾಡಿರೋದು ಖುಷಿ ಇದೆ. ಸೊ ನಮಗೆ ದೇವರಿಗೆ ಮಧ್ಯೆ ಇರೋ ಒಂದು ಕನೆಕ್ಷನ್ ಅಂದರೆ ದೇವ್ರು ನಮಗೆ ಕೊಡೋ ಪ್ರಸಾದ ಅಂತ ಹೇಳ್ಬೋದು. ಸೊ ಅದು ಹೂವಿನ ಮುಖಾಂತರನೇ ಆಗಿರುತ್ತೆ. ಅದರಲ್ಲೂ ರಾಯರು ಪ್ರತಿ ಕ್ವೆಶನ್ಗೆ ಆನ್ಸರ್ ಎಲ್ಲ ಹೂವಿನ ಮುಖಾಂತರನೇ ಕೊಡ್ತಾರೆ. ಸೊ ನಾನು ತುಂಬ ವಿಡಿಯೋಸ್ ನೋಡ್ತಿರ್ತೀನಿ, ನನಗೆ ಯಾಕೆ ಹೀಗಾಗಲ್ಲ ಅನ್ಕೋತೀನಿ. ವಿಡಿಯೋ ಮಾಡಬೇಕಾದ್ರೇ ಆಗೋದು ತುಂಬ ಸ್ಪೆಷಲ್ ವಿಷಯ. ಸೊ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ತೀನಿ. ಸೊ ಎವ್ರಿ ಫೋಟೋ ಸಪ್ರೇಟಾಗಿ ಪೂಜೆ ಮುಗಿಸ್ತೀನಿ. ಆ್ಯಂಡ್ ನಮ್ಮ ಮನೇಲಿ ತುಂಬ ಫೋಟೋಸ್ ಇದೆ, ಮಿನಿ ದೇವಸ್ಥಾನ ಥರ ನಮ್ಮ ದೇವ್ರ ಮನೆ. ಆಲ್ಮೋಸ್ಟ್ ಯಾವ ದೇವ್ರು ಬೇಕು ದರ್ಶನ ಬೇಕಿದ್ರೆ ಇಲ್ಲೇ ಮುಗಿಸ್ಕೊಂಡ್ಬಿಡ್ಬೋದು, ಅಷ್ಟು ಫೋಟೋಸ್ ಇದೆ ನಮ್ಮ ಮನೇಲಿ. ಸೊ ಎಲ್ಲ ಫೋಟೋಗೂ ನಿಧಾನವಾಗಿ ಪೂಜೆ ಮುಗಿಸಿ ಅದಾದ್ಮೇಲೆ ರಾಯರ್ ಕೊಟ್ಟಿರೋ ಪ್ರಸಾದನ ತಲೆಗೆ ಮುಡ್ಕೊಂಡೆ. ಸೊ ಹೂವು ಯಾವಾಗ ಬಿದ್ದೋಗಿತ್ತಂತ ಗೊತ್ತಾಗಿರಲಿಲ್ಲ, ಆವಾಗ ಗೊತ್ತಾಯಿತು. ಸೊ ಖುಷಿ ಆಯಿತು ರಾಯರಿಂದ ಪ್ರಸಾದ ಸಿಕ್ಕಿದ್ದು. ಆ್ಯಂಡ್ ನಿಮಗೆ ಖುಷಿ ಕೊಡೋ ವಿಷಯ ಯಾವ್ದ್ಯಾವುದು ಅನ್ನೋದನ್ನ ನನಗೆ ತಿಳಿಸ್ಕೊಡಿ. ಆ್ಯಂಡ್ ನಿಮ್ಮ ಈ ಪೂಜೆಗಳು ಮಾಡುವಂಥ ದಿನ ನೀವು ಯಾವುದೇ ನಾನ್ ವೆಜ್ನ ತಿನ್ನಬಾರ್ದು. ಹಾಗೆಯೇ ಸುಮ್ಮನೆ ಇಷ್ಟ ಬಂದಂಗೆ ಮಾತಾಡಬಾರ್ದು. ಆದಷ್ಟು ಎಲ್ರಿಗೂ ಗೌರವ ಕೊಟ್ಟು ರೆಸ್ಪೆಕ್ಟ್ ಇಂದ ಮಾತಾಡಿಸಿ. ಹಾಗೆಯೇ ಯಾರನ್ನೂ ಕೀಳಾಗಿ ನೋಡಬಾರ್ದು. ಮತ್ತು ಹೊರಗೆಲ್ಲ ತಿಂದರೆ ಚೆನ್ನಾಗಿರಲ್ಲ. ಅಂದರೆ ಬೇಕ್ರಿ ಐಟಮ್ಸ್ ಆಗಿರ್ಬೋದು ಅಥವಾ ಹೋಟೆಲ್ಸ್ ಫುಡ್ಸ್ ಆಗಿರ್ಬೋದು, ತುಂಬ ನೆಸೆಸರಿ ಅಂದರೆ ತಿನ್ನಿ, ಇಟ್ಸ್ ಓಕೆ, ಬಟ್ ಆದಷ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದಾದಮೇಲೆ ಒಂದಷ್ಟು ನಿಮಿಷ ಧ್ಯಾನ ಕೂಡ ಮಾಡ್ತೀನಿ. ಅಂದರೆ ನನ್ನ ಬೇಡಿಕೆಗಳೇನೇನಿದೆ ಅದೆಲ್ಲ ತಾಯಿ ಮುಂದೆ ಇಡ್ತೀನಿ. ಸೊ ಆದಷ್ಟು ನನಗೆ ಒಳ್ಳೇದು ಮಾಡಲಿ ದೇವರು ಅಂತ. ಸೊ ಇದಿಷ್ಟ ಆಗಿತ್ತು ನನ್ನ ಉಪ್ಪಿನ ದೀಪದ ಬಗ್ಗೆ. ನಿಮ್ಗೆ ಏನಾದರೂ ಯಾವ್ದಾದ್ರು ಡೌಟ್ಸ್ ಇದ್ರೆ ನೀವು ನನ್ನ ಕೇಳ್ಬೋದು. ಆ್ಯಂಡ್ ಕ್ಲೋಸಪ್ ಇಂದ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಪೂಜೆ ಅಂತ. ಸೊ ನೋಡ್ಬೋದು ನೀವು, ತುಂಬ ಹತ್ರದಿಂದ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. नमस्तेस्तु महामाये श्रीपीठे सुरपूजिते शङ्खचक्र गदाहस्ते महालक्ष्मी नमोऽस्तुते। नमस्ते गरुडारूढे। ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ನಮ್ಮದು ಏನಿದೆ ಪೂಜೆ ಎಲ್ಲ ಮುಗಿಸಿ ಅದಾದಮೇಲೆ ನನ್ನ ವಾಯ್ಸ್ ಕೇಳ್ತಾ ಇರ್ಬೋದು ನೀವು, ಯಾಕೆಂದರೆ ಮನೇಲಿ ಎಲ್ಲರೂ ಮಲಗಿದ್ದಾರೆ ಇನ್ನು. ಅದಕ್ಕೋಸ್ಕರ ಹಾಗೆ ವಾಯ್ಸ್ ಓವರ್ ಮಾಡೋಣ ಅಂತೇಳಿ ಹಾಗೆ ಪೂಜೆ ಮಾಡಿದೆ. ಆ್ಯಂಡ್ ಹೇಳ್ಕೊಂಡು ಪೂಜೆ ಮಾಡಿದರೆ ಅದು ನಂಗೆ ಸ್ಯಾಟಿಸ್ಫೈ ಅನ್ಸಲ್ಲ. ಸೊ ನೆಮ್ಮದಿಯಾಗಿ ಆರಾಮಾಗಿ ನಿಧಾನಕ್ಕೆ ಖುಷಿಯಾಗಿ ಪೂಜೆ ಮಾಡ್ಬೇಕು ಫಸ್ಟು. ಅದಕ್ಕೋಸ್ಕರ ವಾಯ್ಸ್ ಓವರ್ ಮಾಡೋಣ ಅಂತೇಳಿ ಪೂಜೆ ಮಾಡಿದ್ದೀನಿ. ಸೊ ಇದು ಯೂಶಲಿ ಆಷಾಢ ಮಾಸದಲ್ಲಿ ಮಾಡುವಂಥ ಪೂಜೆ. ಹಾಗೆಯೇ ಒಂದಷ್ಟು ಪೂಜೆಗೆಗೋಸ್ಕರನೇ ಇರುವಂಥ ಧನುರ್ಮಾಸಗಳಾಗಿರ್ಬೋದು ಅಥವಾ ತುಂಬ ನಿಮಗೆ ಯಾವಾಗ ಮಾಡ್ಬೇಕನ್ಸುತ್ತೆ ಅವಾಗೆಲ್ಲ ಕೂಡ ಮಾಡ್ಬೋದು. ಬಟ್ ವರ್ಷ ಪೂರ್ತಿ ಮಾಡೋದು ಆಷಾಢ ಟೈಮಲ್ಲಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂದರೆ ಲಕ್ಷ್ಮಿಗೆ ತುಂಬ ಇಷ್ಟ ಆಗಿರುವಂಥ ದಿನಗಳಾಗಿರ್ಬೋದು ಅದು. ಅದಕ್ಕೋಸ್ಕರ ಎಲ್ಲ ಹೆಣ್ಣು ದೇವ್ರಿಗೂ ಆಷಾಢ ಒಂದು ಪ್ರಿಯಕರವಾದ ಮಾಸ ಅಂತ ಹೇಳ್ಬೋದು. ಬಟ್ ನಾನು ಯಾಕೆ ಪ್ರತಿ ವಾರ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ನಿಮ್ಗೆ ಗೊತ್ತೇ ಇಲ್ಲ ಫಸ್ಟ್ ಆಫ್ ಆಲ್ ನಾನು ಪ್ರತಿ ವಾರ ಮಾಡ್ತೀನಿ ಅಂತ ಇವಾಗ ಹೇಳ್ತಿದ್ದೀನಿ.
ಸೊ ನಾನು ಪ್ರತಿ ವಾರ ಮಾಡ್ತಿದ್ದೀನಿ. ಫಸ್ಟು ಆಷಾಢದಲ್ಲಿ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲ್ ಆಗಿ ಒಂದು 5 ವಾರ ಮಾಡೋಣ ಅಂತೇಳಿ 5 ವಾರ ಮಾಡಿ ಸ್ಟಾಪ್ ಕೂಡ ಮಾಡಿದ್ದೆ. ಮತ್ತೆ ಮಾಡ್ತಾ ಇರಲಿಲ್ಲ. 1 ಅಥವಾ 2 ತಿಂಗಳು ಗ್ಯಾಪ್ ಕೂಡ ಇತ್ತು. ಆ್ಯಂಡ್ ನನಗೆ ನನ್ನ ಲೈಫಲ್ಲಿ ತುಂಬ ಪಾಸಿಟಿವ್ ಚೇಂಜಸ್ನ ನೋಡಿದೆ. ನಾನು ಉಪ್ಪಿನ ದೀಪ ಹಚ್ಚೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಖುಷಿಯಾಗಿರುವಂಥದ್ದಾಗಿರ್ಬೋದು ಅಥವಾ ನಮ್ಮ ಲೈಫಲ್ಲಿ ಒಂದಷ್ಟು ಚೇಂಜಸ್ನ ಕಾಣ್ಬೋದು. ಎವಿಡೆಂಟ್ ಆಗಿ ಕೂಡ ಗೊತ್ತಾಗುತ್ತೆ. ಅದು ನೀವು ಅಷ್ಟು ಅಬ್ಸರ್ವ್ ಮಾಡಿ ನೋಡಿದ್ರೆ ನನಗನ್ಸುತ್ತೆ ನಂಗೆ ತುಂಬ ಪಾಸಿಟಿವ್ ಫೀಲ್ ಕೂಡ ಇರುತ್ತೆ. ಪೂಜೆ ಆದಮೇಲೆ ಒಂದಷ್ಟು ದಿನ ಖುಷಿಯಾಗಿ ಕೂಡ ಇರ್ತೀನಿ. ಸೊ ಅದಕ್ಕೋಸ್ಕರ ಈ ಪೂಜೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಆ ಟೈಮಲ್ಲಿ ನಾನೇನು ಪೂಜೆ ಮಾಡಿದ್ದೆ ನಂಗೆ ಅವಾಗ ಒಂದಷ್ಟು ಒಳ್ಳೇದು ಅನ್ನೋ ರೀತಿ ಆಯಿತು. ಸೊ ಅದಕ್ಕೋಸ್ಕರ ಅದು ಒಳ್ಳೇದಾಗಿದ್ದಕ್ಕೇನೆ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡೆ ನೆಕ್ಸ್ಟ್ ಆಷಾಢಕ್ಕೆ ಮಾಡೋಣ ಅಂತ. ಬಟ್ ಮನಸ್ಸಲ್ಲಿ ಒಂದು ಆಸೆ ಇತ್ತು. ಸೊ ಆ ಆಸೆಗೋಸ್ಕರ ಅದು ಏನಾದರೂ ನನಗೆ ನೆರವೇರ್ತು ಅಂತ ಹೇಳಿದ್ರೆ ನಾನು ಪ್ರತಿ ವಾರ ಅಂದರೆ ಇನ್ ಕೇಸ್ ನಾನು ಮನೇಲಿಲ್ಲ, ಥರ್ಸ್ಡೇ ಮನೇಲಿಲ್ಲ ಅಂತ ಹೇಳಿದ್ರೆ ಫ್ರೈಡೇ ಆಬ್ವಿಯಸ್ಲಿ 4 ಗಂಟೆಗೆ ಪೂಜೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅಂಥ ಟೈಮಲ್ಲಿ ಮಾಡಲ್ಲ. ಬಟ್ ನಾನು ಅವೈಲಬಿಲಿಟಿ ಇದ್ದಾಗ ಇವಾಗ ನಾನು ಥರ್ಸ್ಡೇ ನೈಟ್ ಇಲ್ಲೇ ಉಳ್ಕೊತಿದ್ದೀನಿ ಮನೇಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೆಲಸ ಎಲ್ಲ ತುಂಬ ಬೇಗ ಮುಗಿಸ್ಕೊಂಡು ಮಾಡ್ಬೋದು. ಆ್ಯಂಡ್ ಕೆಲವೊಂದ್ಸತಿ ಪ್ರತಿದಿನ ನೈಟೇ ಮುಗಿಸಿರ್ತೀನಿ ಕೆಲಸನ. ಜಸ್ಟ್ ಸ್ನಾನ ಮಾಡಿ ಪೂಜೆ ಮಾಡೋದು ಅಷ್ಟೇ ಬ್ಯಾಲೆನ್ಸ್ ಇಟ್ಟಿರ್ತೀನಿ. ಕೆಲವೊಂದ್ಸರಿ ಆಗಲ್ಲ, ಬಿಕಾಸ್ ಹನಿನೂ ಇರೋದ್ರಿಂದ ಕೆಲವೊಂದು ಟೈಮ್ ಆಗಲ್ಲ. ಬಟ್ ಆವಾಗ ಮಾರ್ನಿಂಗ್ ಎದ್ದು ಒರೆಸ್ತೀನಿ, ಎಲ್ಲ ರೆಡಿ ಮಾಡಿರ್ತೀನಿ. ಒರೆಸೋದೊಂದು ಪೆಂಡಿಂಗ್ ಇಟ್ಟಿರ್ತೀನಿ. ಅದಾದ್ಮೇಲೆ ಸ್ನಾನ ಮಾಡಿ ಪೂಜೆ ಮುಗಿಸ್ತೀನಿ. ಯೂಶ್ವಲಾಗಿ ನಾನು ಪ್ರತಿದಿನ 3 ಗಂಟೆಗೆ ಎದ್ದೇಳ್ತೀನಿ. ಪ್ರತಿದಿನ ಅಂದರೆ ಪ್ರತಿ ಶುಕ್ರವಾರ 3 ಗಂಟೆಗೆ ಎದ್ದು. ಸೊ ನೀವೇ ನೋಡಿರ್ಬೋದು ಪ್ರೊಸೀಜರ್ಸ್ ಎಲ್ಲ. ತುಂಬ ಜನ ಕೇಳ್ತಿರ್ತಾರೆ ಈ ಪೂಜೆ ಬಗ್ಗೆ. ಅದಕ್ಕೋಸ್ಕರ ಒಂದು ವ್ಲಾಗು ಆ್ಯಂಡ್ ಕೇಳ್ತಿದ್ದವರಿಗೆಲ್ಲ ಆರಾಮಾಗಿ ಇದನ್ನ ಫಾರ್ವರ್ಡ್ ಮಾಡ್ಬೋದು. ಅದು ಅಷ್ಟು ಕ್ಲಿಯರಾಗಿ ಗೊತ್ತಾಗೋದು ಇಲ್ಲ ಒಂದ್ಸತಿ ಕೇಳಿಸ್ಕೊಂಡ್ರೆ. ನನಗೆ ಸ್ಟಾರ್ಟಿಂಗ್ ಕೆಲವೊಂದು ಮಿಸ್ಟೇಕ್ಸ್ ನಾನು ಮಾಡಿದ್ದೀನಿ. ಬಟ್ ಹೋಗ್ತಾ 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 ತುಂಬ ವಿಷಯಗಳು ತಿಳ್ಕೊಳ್ತಾ ಇದ್ದೀನಿ. ಇನ್ನು ತಿಳ್ಕೊಳ್ಳೋದು ಇದೆ. ಆ್ಯಂಡ್ ಈ ಪೂಜೆ ಮಾಡಬೇಕಾದ್ರೆ ಅಷ್ಟಲಕ್ಷ್ಮಿ ಸ್ತೋತ್ರನ ಕೇಳ್ತಾ ಪೂಜೆ ಮಾಡೋದು ಇನ್ನೂ ಕೂಡ ಒಳ್ಳೆಯದು. ಸೊ ನಾನು ಒಂದಷ್ಟು ಸ್ತೋತ್ರಗಳು ಕೇಳ್ತೀನಿ. ನಂಗೆ ಹೇಳಕ್ಕೆ ಬರಲ್ಲ ಇನ್ನೂ, ಬಟ್ ಕೇಳಿಸ್ಕೊಂಡು ಪೂಜೆ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ವಾಯ್ಸ್ ಓವರ್ ಇರೋದ್ರಿಂದ ಅದೆಲ್ಲ ಕಟ್ ಆಗಿರುತ್ತೆ. ಆ್ಯಂಡ್ ನಿಮ್ಗೆ ಏನು ಅನ್ನಿಸ್ತು, ನೀವು ಯಾರಾದರೂ ಪೂಜೆ ಮಾಡ್ತಿದ್ದೀರಾ ಅನ್ನೋದನ್ನು ಕೂಡ ನಂಗೆ ತಿಳಿಸ್ಕೊಡಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕೂಡ ನನಗೆ ಹೇಳಿ. ಆ್ಯಂಡ್ ನನ್ನ ಚೇಂಜಸ್ ನಾನೇನು ಅಂದ್ಕೊಂಡಿದ್ದೆ, ಏನು ನನ್ನ ಲೈಫಲ್ಲಿ ಚೇಂಜ್ ಆಯಿತು ಅನ್ನೋದು ನಾನು ಮುಂದೆ ಯಾವುದಾದ್ರೂ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಒಂದು ಹ್ಯಾಪಿ ನ್ಯೂಸ್ ಕೂಡ ಕೊಡೋದಿದೆ ಸದ್ಯದಲ್ಲೇ, ಅದು ಕೂಡ ವ್ಲಾಗ್ ಮಾಡ್ತೀನಿ. ತುಂಬ ಸರಿ ಅನ್ಕೊತೀನಿ ಮಾಡಬೇಕಂತ, ಬಟ್ ಮಾಡೋಕ್ಕೆ ಮನಸ್ಸಿರೋದೇ ಇಲ್ಲ. ಆ್ಯಂಡ್ ಇವತ್ತು ನಂದು ಹೂವು ಬಿದ್ದೋಗಿತ್ತು, ನಂಗೆ ಗೊತ್ತಿರಲಿಲ್ಲ. ಅದಾದಮೇಲೆ ದೀಪ ಹಚ್ಚೋ ಟೈಮ್ಗೆ ರಾಯರ್ ಫೋಟೋಯಿಂದ ಹೂವು ಬಿದ್ದಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯಂಡ್ ಅದು ವಿಡಿಯೋ ಕೂಡ ಇದೆ. ನನಗೆ ಅದು ಬಿದ್ದಾಗ ಎಷ್ಟು ಖುಷಿ ಆಗುತ್ತೆ, ಅದು ವಿಡಿಯೋ ಸಿಕ್ತು ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಲಾಸ್ಟ್ ಒಂದು ಮಿನಿ ವ್ಲಾಗ್ ಮಾಡಿದ್ದೆ. ಆ್ಯಕ್ಚುಲಾಗಿ ವ್ಲಾಗ್ ಮಾಡೋಣ ಅಂತಲೇ ಸ್ಟಾರ್ಟ್ ಮಾಡಿದ್ದೆ, ಮೇ ಬಿ ಅದು ಅನಿಸುತ್ತೆ. ಆದರೆ ಕರೆಂಟ್ ಹೊಟ್ಟೋಗಿತ್ತು, ಅದಕ್ಕೆ ನಾನು ತಿಳಿಸ್ಕೊಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಮತ್ತೆ ವಿಡಿಯೋ. ಹೋಪ್ ನಿಮ್ಮೆಲ್ಲ ಡೌಟ್ಸು ಕ್ಲಿಯರ್ ಆಗಿರುತ್ತೆ ಅಂತ. ಇನ್ ಕೇಸ್ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನಂಗೆ ಡೈರೆಕ್ಟ್ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಕೂಡ ಕೇಳ್ಬೋದು ನೀವು. ಆ್ಯಂಡ್ ನನ್ನ ಮೋಸ್ಟ್ ಪಾಪ್ಯುಲರ್ ವಿಡಿಯೋಗೆ ಸಿಕ್ಕಾಪಟ್ಟೆ ಕಮೆಂಟ್ಸ್ ನಂಗೆ ರಿಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಕಮೆಂಟ್ಸ್ ಇರುತ್ತೆ. ಆ್ಯಂಡ್ ನಾನು ಕೆಲವೊಂದು ವಿಷಯನ ಮರ್ತು ಬಿಡ್ತಿದ್ದೀನಿ ಆಲ್ರೆಡಿ, ಅಂದರೆ ಲ್ಯಾಕ್ಟೋಜನ್ ಫೀಡ್ ಬಗ್ಗೆ. ಮೇ ಬಿ ಮತ್ತೆ ಒಂದ್ಸತಿ ನಿಮ್ಮ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡೋದು ಮತ್ತೊಂದು ವಿಡಿಯೋ ಮಾಡೋಣ. ವಿಡಿಯೋ ಬೇಕು ಅಂತ ಹೇಳಿದ್ರೆ ಹೇಳಿ ನನಗೆ, ಅದ್ರ ಬಗ್ಗೆ ಮತ್ತೆ ವಿಡಿಯೋ ಬೇಕು ಅಂತ ನಾನು ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ತುಂಬ ಚೆನ್ನಾಗಿ ವ್ಯೂಸ್, ಇನ್ನು ನನ್ನ ವಿಡಿಯೋನೇ ಆಗ್ತಿಲ್ಲ ಅಂದ್ರೂ ನನಗೆ ಮಂತ್ಲಿ ಕ್ರೆಡಿಟ್ಸ್ ತುಂಬ ಚೆನ್ನಾಗಿ ಬರ್ತಿದೆ. ಏಕೆಂದರೆ ಕ್ರೆಡಿಟ್ಸ್ ಇನ್ ದ ಮೀನ್ಸ್ ದುಡ್ಡು ಅಂತ ಅಲ್ಲ, ಅದು ಏನೋ ವ್ಯೂ ಏನಿದೆ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಸಿಗ್ತಾ ಇದೆ ಡ್ಯೂರೇಷನ್ನು. ಯಾಕೆ ಅಂದರೆ ಇನ್ನು ವಿಡಿಯೋಸ್ ನೋಡ್ತಿರ್ತೀರ, ಮೇ ಬಿ ಪ್ರತಿದಿನ ಅಥವಾ 2 ದಿನ 3 ದಿನಕ್ಕೆ ಒಂದ್ಸತಿ ಒಂದು ಕಮೆಂಟ್ ಆದರೂ ಬಂದಿರುತ್ತೆ. ಅದ್ರ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ಬಟ್ ಅದು ರಿಪ್ಲೈ ಮಾಡೋಕ್ಕೆ ಆಗೋದೇ ಇಲ್ಲ, ಏಕೆಂದರೆ ಕೆಲವೊಂದು ಮರ್ತು ಬಿಟ್ಟಿದ್ದೀನಿ. ಮತ್ತೆ ಒಂದ್ಸತಿ ತಿಳ್ಕೊಂಡು ಎಲ್ಲ ಯೋಚನೆ ಮಾಡಿಕೊಂಡು ನಿಮಗೆ ಮೇ ಬಿ Q&A ಥರ ಅದೊಂದು ಮತ್ತೆ ವಿಡಿಯೋ ಬರುತ್ತೆ.
ಬೇಕು ಅಂತ ಹೇಳಿದ್ರೆ ನಂಗೆ ತಿಳಿಸಿ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಒಂದು ವ್ಲಾಗ್ ಅಂತ ಹೇಳ್ಬೋದು. ನಿಮ್ಮೆಲ್ಲರಿಗೂ ಹೇಗೆ ಅನಿಸ್ತು ಅಂತ ಕೂಡ ನನಗೆ ಹೇಳಿ. ಆ್ಯಂಡ್ ಈ ವ್ಲಾಗ್ನಲ್ಲಿ ಕೂಡ ಏನು ಮಾಡ್ತಾ ಇದ್ದೀನಿ, ಡೈಲಿ ವ್ಲಾಗ್ಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ನಂದು. ಖಂಡಿತವಾಗ್ಲೂ ಟ್ರೈ ಅಂತೂ ಮಾಡ್ತಾನೆ ಇದ್ದೀನಿ, ಬಟ್ ಮಾಡೋಕ್ಕೆ ಮನಸ್ಸಿಲ್ಲ. ಆಲ್ಮೋಸ್ಟ್ ನೆಕ್ಸ್ಟ್ ಮಂತ್ಗೆ ನಾನು ರೆಗ್ಯುಲರ್ ವ್ಲಾಗ್ ಸ್ಟಾಪ್ ಮಾಡಿ, ಈ ಮಂತ್ಗೆ ರೆಗ್ಯುಲರ್ ವ್ಲಾಗ್ಸ್ನ ಸ್ಟಾಪ್ ಮಾಡಿ ಒಂದು ವರ್ಷ ಆಗೋಯ್ತು. ಈ ಮಂತಿಗೆ 1 ವರ್ಷ ಆಯಿತು. ಸೊ ಇನ್ನು ಮುಂದೆ ಆದರೂ ಆ 1 ವರ್ಷ 2024ಗೂ ನನಗೂ ನಿಮಗೂ ಸಂಬಂಧನೇ ಇಲ್ಲ ಅನ್ನೋ ಥರ ಅಲ್ಲೋ ಒಂದು ಇಲ್ಲೋ ಒಂದು ವಿಡಿಯೋ ಹಾಕಿದ್ದೀನಿ. 2025ಗಾದ್ರೂ ಒಂದಷ್ಟು ಒಳ್ಳೆ ವಿಡಿಯೋಸ್ ಬರಲಿ, ಒಂದಷ್ಟು ಒಳ್ಳೆ ಕಂಟೆಂಟ್ಸ್ ಬರಲಿ, ನಾನು ದೇವ್ರ ಹತ್ರ ಕೇಳ್ಕೊತೀನಿ ಈ ವಿಚಾರವಾಗಿನೂ. ಸೊ ನಂಗೆ ಖುಷಿ ಇದೆ ಆ್ಯಕ್ಚುಲಾಗಿ ವ್ಲಾಗ್ಸ್ ಮಾಡೋದು, ಬಟ್ ಮಾಡ್ಲಿಕ್ಕೆ ಮನ್ಸು ಬರ್ತಿಲ್ವೋ ಏನೋ, ಮಾಡ್ಲಿಕ್ಕೆ ಆಗ್ತಿಲ್ಲ. ಆದಷ್ಟು ಟ್ರೈ ಮಾಡ್ತೀನಿ. ಸೊ ಈ ವ್ಲಾಗ್ನಲ್ಲಿ ಕೂಡ ಏನು ಮಾಡ್ತಾ ಇದ್ದೀನಿ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್, ಆಯಿತಾ? ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.